ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಎಂಬ ವ್ಯಾಖ್ಯಾನದ ಮೂಲಕ ಕರ್ನಾಟಕ ಅಹಿಂದ ಸಂಘಟನೆ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾನು ಸಂವಿಧಾನ ಪರ, ಸಂವಿಧಾನ ರಕ್ಷಕ ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಇಂದು ಸಂವಿಧಾನದ ಯಾವ ಆಶಯಗಳನ್ನು ಪಾಲಿಸುತ್ತಿಲ್ಲ. ಬದಲಿಗೆ ಈ ದೇಶದ ಕಟ್ಟಕಡೆಯ ಸಮುದಾಯವಾಗಿರುವ, ಸಹಸ್ರಾರು ವರ್ಷಗಳಿಂದ ಸೌಲಭ್ಯ ಸವಲತ್ತು ಸಂಪನ್ಮೂಲಗಳಿಂದ ವಂಚಿತವಾಗಿರುವ ದಲಿತ ಸಮುದಾಯವು ಈ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಮತ್ತೆ ಇವುಗಳಿಂದ ವಂಚಿತರಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಈ ಸರ್ಕಾರ ಕೂಡ ದಲಿತರ ಪಾಲನ ಅನಾಮತ್ತಾಗಿ ಕಸಿದುಕೊಳ್ಳುತ್ತಿದೆ. ಪರಿಶಿಷ್ಟರ ಪಾಲನ್ನ ದೋಚಿಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಉಳಿದುಕೊಂಡಿದೆ. ರಾಜ್ಯದಲ್ಲಿ ಪರಿಶಿಷ್ಟರಿಗೆ ಯಾವ ಬಗೆಯ ರಕ್ಷಣೆಯೂ ಕೂಡ ಇಲ್ಲದಂತಾಗಿದೆ. ಹಿತಾಸಕ್ತಿ ಮತ್ತು ರಕ್ಷಣೆ ಮುಖ್ಯವಾಗಬೇಕು ಅಥವಾ ಪಕ್ಷ ಮತ್ತು ವ್ಯಕ್ತಿಗಳ ಮುಖ್ಯವಾಗಬೇಕು ಎಂಬ ಜಿಜ್ಞಾಸೆಗೆ ಉತ್ತರ ಕಂಡುಕೊಳ್ಳಬೇಕಿದೆ. ಪಕ್ಷಗಳು ಹಾಗೂ ಜನಪ್ರತಿನಿಧಿಗಳು ಇರುವುದು ಸಮಾಜದ ರಕ್ಷಣೆಗೆ ಅಥವಾ ಕಾಂಗ್ರೆಸ್ ಸರ್ಕಾರದ ಗುಲಾಮಗಿರಿಗೂ ಮತ್ತು ಸಮುದಾಯದ ವಿದ್ಯಾರ್ಥಿಗಳು PhD ಮಾಡಲು ಆರ್ಥಿಕವಾಗಿ ಸಹಾಯವಾಗುತ್ತಿರುವ ಸರ್ಕಾರದ ಯೋಜನೆ ಕೂಡ ಈ ಸರ್ಕಾರ ರದ್ದು ಮಾಡಿದ್ದು, ಈ ನಿಟ್ಟಿನಲ್ಲಿ ಈ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನ ಧಿಕ್ಕರಿಸಿ ಇಂತಹ ಆಡಳಿತ ವಿರುದ್ಧ ಪ್ರತಿಭಟಿಸುವ ನಡಿಗೆ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಎಂಬ ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅವಕಾಶಗಳ ಸಮತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ, ದೇಶದ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆ ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ 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 ಭೀಮ್. ದುಡ್ಡು ಈಗ 5 ಯೋಜನೆಗಳು ತಂದ್ರಲ್ಲ, ಆ ಯೋಜನೆ ದುಡ್ಡು ಎಲ್ಲಿಂದ ತರ್ತೀರಿ ಅಂದ್ರೆ, ನಾನು ತರ್ತೀನಿ ಅಂತ ಹೇಳಿದ ಸಿದ್ದರಾಮಯ್ಯ ಇವತ್ತು ನಮ್ಮ ದುಡ್ಡನ್ನ ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ, ನಮ್ಮ ದುಡ್ಡನ್ನ ಕದೀತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ, ಎಲ್ಲಾ ಮಕ್ಕಳಿಗೂ ಸಾಕ್ಸು ಶೂಸ್ ಕೊಡ್ತಾರೆ. ಆ ಸಾಕ್ಸು ಶೂ ಕೂಡ SC ಮತ್ತು TSP ಹೇಳೋದ್ರಿಂದ ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ. ಮಾನವರಾಗಿನ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ನೀವು ದಲಿತರಮಯ್ಯ ಅಂತೀರಿ, ದಲಿತರ ದುಡ್ಡನ್ನ ಪಿಕ್ ಪಾಕೆಟ್ ಮಾಡಲಿಕ್ಕೆ, ದಲಿತರ ದುಡ್ಡನ್ನ ಕದೀಲಿಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಕಳೆದ ಅವರು 2 ಬಜೆಟ್ ನಲ್ಲಿ 25,000 ಕೋಟಿ, ಅದರ 26,000 ಕೋಟಿ ದುಡ್ಡನ್ನ ಕದ್ದಿದ್ದಾರೆ. 26,000 ಕೋಟಿ ದುಡ್ಡು ಯಾರು ದುಡ್ಡು? ಆಯ್ತು, ಸರ್ಕಾರಗಳು ಕದ್ದಾಗ ದುಡ್ಡು ಅಲ್ಲಿರ್ತಕ್ಕಂಥ ನಮ್ಮ MLAಗಳು, ಮಂತ್ರಿಗಳು ಸರ್ಕಾರವನ್ನ ಕೇಳಬೇಕು, ಇದು ನಮ್ಮ ದುಡ್ಡು, ನೀವು ಹಿಂಗ್ ಮಾಡಂಗಿಲ್ಲ, ಯೋಜನೆಗಳಿಗೆ ಬಳಸ್ರಿ ಅಂತ. ಆದ್ರೆ ನಮ್ಮ MLAಗಳು, ಮಂತ್ರಿಗಳು ಏನಾಗಿದ್ದಾರೆ ಅಂದ್ರೆ, ಬಾಬಾ ಸಾಹೇಬ್ ಅವತ್ತು ಹೇಳಿದ್ರು, ನಮ್ಮ MLA ಮತ್ತು MP ಗಳು ನಮ್ಮ ಸಮುದಾಯವನ್ನ ಕಾಯುವಂತ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು. ಈ ಸಮುದಾಯಗಳಿಗೆ ಏನಾದ್ರು ತೊಂದರೆ ಆದಾಗ ಅವ್ರ ರಕ್ಷಣೆ ನಿಂತ್ಕೋಬೇಕು ಅಂತ. ಆದ್ರೆ ದುರಂತ, ನಮ್ಮ MLA ಮತ್ತು ಮಂತ್ರಿಗಳು ನಮ್ಮನ್ನ ಕಾಯುವ ಕಾವಲು ನಾಯಿಗಳಲ್ಲ, ಅವರ ಯಜಮಾನರ ಮನೆಗಳನ್ನ ಕಾಯೋ ಕಾವಲು ನಾಯಿಗಳಾಗಿವೆ. ಸಿದ್ದರಾಮಯ್ಯ ಮನೆ ಕಾಯೋ ಕಾವಲು ನಾಯಿಗಳಾಗ್ಬಿಟ್ಟವ್ರೆ, ಅವರ ಹೈಕಮಾಂಡ್ ಅನ್ನ ಕಾಯುವಂತ ಕಾವಲು ನಾಯಿಗಳಾಗ್ಬಿಟ್ಟವ್ರೆ. ಜನಕ್ಕೆ ಏನಾದ್ರೂ ಚಿಂತೆ ಇಲ್ಲ ಇವರಿಗೆ, ಜನರಿಗೆ ಏನಾದ್ರೂ ಸಮಸ್ಯೆ ಇಲ್ಲ ಅವರಿಗೆ. ಹೀಗೆ SCP ಮತ್ತು TSP ಹಣ ಒಂದು ಕಡೆ ಕರೀತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿರ್ಬೋದು, ದಲಿತರ ಮೇಲಿನ ದೌರ್ಜನ್ಯ, ನಾನು ಇದನ್ನ ಜಾತಿ ಭಯೋತ್ಪಾದನೆ ಅಂತ ಕರಿತೀನಿ. ಈ ಜಾತಿ ಭಯೋತ್ಪಾದನೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಗಿದೆ. ಸ್ವತಃ DK ಶಿವಕುಮಾರ್ ಅವರ ಕ್ಷೇತ್ರದಲ್ಲೇ ಒಬ್ಬ ದಲಿತನ ಕೈಯನ್ನ ಕಟ್ಟಿದ್ದಾರೆ. ಮೊನ್ನೆ ಶೇವಿಂಗ್ ಮಾಡಿಸ್ಕೊಳಕ್ ಹೋದಾಗ ಕತ್ತನ್ನ ಕೂಗಿದ್ದಾರೆ. ಮೊನ್ನೆ ಒಂದು ಚಾಮರಾಜನಗರದಲ್ಲಿ ಒಂದು ರೇಪ್ ಆಗಿದೆ. ಈಗ ಪ್ರತಿನಿತ್ಯ ಅನೇಕ ದೌರ್ಜನ್ಯಗಳು ನಡೀತಾ ಇದೆ. ಪೌರ ಕಾರ್ಮಿಕರನ್ನ ಕಾಯಂ ಮಾಡಿಸ್ತೀನಿ ಅಂತ ಹೇಳಿದ್ರು, ಆಗ್ಬಿಟ್ಟಿದಾರ ಅಂತ ಹೇಳಿದ್ರು. ಅವ್ರು ಪಾಪ ಬಹಳ ಖುಷಿಯಿಂದ ಸ್ವೀಟ್ ಸಂಚಿ ಏನೇನೋ ಮಾಡಿದ್ರು. ಇವತ್ತಿನವರೆಗೂ ಪೌರ ಕಾರ್ಮಿಕರ ಕಾಯಂ ಆಗಿಲ್ಲ. ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದೆ, ಖಾಸಗಿ ಮೀಸಲಾತಿ ತುಂಬಿಲ್ಲ. ಹೀಗೆ ಸಿದ್ದರಾಮಯ್ಯನವರು ನಮ್ಗೆ ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ರು, ಏನು ಭರವಸೆಗಳನ್ನ ಕೊಟ್ಟಿದ್ರು, ಆ ಎಲ್ಲಾ ಭರವಸೆಗಳನ್ನ ಒಂದು ಕೂಡ ಈಡೇರಿಸ್ತೇನೆ ಮಾತು ತಪ್ಪಿದ್ದಾರೆ. ಸಿದ್ದರಾಮಯ್ಯ ನಮಗೆ ಮೋಸ ಮಾಡಿದ್ದಾರೆ. ಇನ್ನೊಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಯಾವ ದಲಿತ ಸಂಘಟನೆಗಳು
ಸಿದ್ದರಾಮಯ್ಯಗೆ ವೋಟ್ ಹಾಕಿ ಅಂತ ಹೇಳುವಂತ ನಮ್ಮ ಸೋಕಾಲ್ ಹಿರಿಯ ನಾಯಕರುಗಳು ಅವರು ಕೂಡ ಇವತ್ತು ನಾವಿಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅಂದ್ರೆ ಅವರು ದಲಿತ್ ಹಟಾವೋ ಕಾಂಗ್ರೆಸ್ ಬಚಾವೋ ಅಂತೇಳಿ ಸಿದ್ದರಾಮಯ್ಯ ಪರ ನಿಂತವ್ರು. ನಾಚಿಕೆ ಇದನ್ನ ಯಾರು ಗೊತ್ತಿತ್ತು ಇದ್ರ ಬಗ್ಗೆ? ನಮ್ಮ ಮಾರ್ಗದರ್ಶಕರು ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಶೀರಾಮ್, 3 ಜನರಿಗೂ ಗೊತ್ತಿತ್ತು. ಕಾಂಗ್ರೆಸ್ಸಿನ ಮೋಸ ಗೊತ್ತಿತ್ತು. ಬಾಬಾ ಸಾಹೇಬ್ ಏನ್ ಮಾಡ್ತಾರೆ 1952ರಲ್ಲಿ ಕಾಂಗ್ರೆಸ್ ಎಲ್ಲಾನು ಸೋತ್ಸಲ್ಲ ಗೊತ್ತಿದ್ದು ನಾನು ಯಾವುದೇ ಕಾರಣಕ್ಕೂ ಆ ಪಕ್ಷಕ್ಕೆ ಸೇರಲ್ಲ, ಸದಸ್ಯನಾಗಲ್ಲ, ಅವ್ರ ವಿರುದ್ಧ ಸೋತು ಪರವಾಗಿಲ್ಲ, ಚುನಾವಣೆ ನಡೆಸ್ತೀನಿ ಅಂತ ಚುನಾವಣೆ ನಡೆಸಿದ್ದಾರೆ. ಅವ್ರ ವಿರುದ್ಧ ಹೋರಾಟ ಒಂದು ಪಕ್ಷ ಕಟ್ಟು, ಅದು ನಮಗೆ ಸಂದೇಶ. ತಂದೆ ಪೆರಿಯಾರ್ ಹೋರಾಟ ಮಾಡಿ 20-30 ವರ್ಷ ಕಾಂಗ್ರೆಸ್ ಇದ್ದಿದ್ದನ್ನ ಅವ್ರು ತೆಗೆದುಹಾಕಿ 55 ವರ್ಷದಿಂದ ದ್ರಾವಿಡ ಶಕ್ತಿ ಇದೆ, ಯಾವ ಕಾಂಗ್ರೆಸ್ ಬೂಸು ನೋಡಕ್ಕಾಗಿಲ್ಲ ತಮಿಳುನಾಡಿನಲ್ಲಿ. ಕಾಂಶೀರಾಮ್ ಅವರು ಹೇಳ್ತಾರೆ, ಹುಲ್ಲಲ್ಲಿ ಮಲಗಿರೋ ಹಾವು ಕಾಂಗ್ರೆಸ್ ಅನ್ನೋದು ಗೊತ್ತಿತ್ತು. ಮತ್ತೆ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವತ್ತಿನ ದಿನ ನಮ್ಮೆಲ್ಲರಿಗೂ ಮನುವಾದ ನಮ್ಮ ಬಹಳ ದೊಡ್ಡ ಶತ್ರು, ಬ್ರಾಹ್ಮಣ್ಯವಾದ ಬಹಳ ದೊಡ್ಡ ಶತ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಬಟ್ ಕಾಂಗ್ರೆಸ್ ಇನ್ ಗಾಂಧಿ ಹ್ಯಾವ್ ಡನ್ ಟಿಲ್ ಅನ್ಟಚಬಲ್ ಅಂತ ಬರೀತಾರೆ. ಮನುವಾದ ಅಂದ್ರೆ ಕಾಂಗ್ರೆಸ್. ಪೆರಿಯಾರ್ ಹೇಳ್ತಾರೆ ಬ್ರಾಹ್ಮಣ್ಯ ಅಂದ್ರೆ ಗಾಂಧಿ ಅಂದ್ರೆ ಬ್ರಾಹ್ಮಣ್ಯ. ಕಾಂಶೀರಾಮ್ ಹೇಳ್ತಾರೆ ಗಾಂಧಿವಾದನೇ ಆಧುನಿಕ ಮನುವಾದ. ಇವತ್ತು ಅದೇ ಗಾಂಧಿವಾದ ರೂಪದಲ್ಲಿ ಅದೇ ಮನುವಾದ, ಆಧುನಿಕ ಮನುವಾದ ಯಾಕಾದ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾದನೆ ಮನುವಾದ ಆಗಿದೆ. ಬಣ್ಣ ಮಾತುಗಳು ಆಡಿದ ತಕ್ಷಣ ನಿಮ್ಮ ಯೋಜನೆಗಳು ಜನ ವಿರೋಧಿ ಇದೆ, ಅದು ನಮಗೆ ಎದ್ದು ಕಾಣ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೋಡಿ ಏನ್ ಮಾಡಿದ್ದಾರೆ. ಹರಿರಾಮ್ ಅವರು ಹೇಳ್ತಾರೆ SC/ST TSP ಹಣ ದಲಿತರಿಗೆ ದುಡ್ಡನ್ನ ಜಾಸ್ತಿ ನೀಡಬೇಕು ಹೊರತು ದಲಿತರ ದುಡ್ಡನ್ನ ಕಿತ್ಕೊಳ್ಳೋದು ಏನು? ಯಾರಿವತ್ತಿನ ದಿನ ಗುಡಿಸಲು ಬದುಕ್ತಾ ಇದ್ದಾರೆ? ಯಾರಿವತ್ತಿನ ದಿನ ಬೇರೆ ಚೋಪಡಿಗಳಲ್ಲಿ, ಸ್ಲಮ್ಗಳಲ್ಲಿ, ದೊಡ್ಡ ಪ್ರಮಾಣದ ಜೈಲ್ಗಳಲ್ಲಿ? ಅದು ಹೆಚ್ಚಾಗಿ ದಲಿತರ, ಆದಿವಾಸಿಗಳು, ಅಲೆಮಾರಿಗಳು. ನಾನು ಸಾವಿರಾರು ಜೋಪಡಿಗಳು ನೋಡಿದ್ದೀನಿ. ಯಾವ ಲಿಂಗಾಯತ ಒಕ್ಕಲಿಗರು ಬ್ರಾಹ್ಮಣರ ಜೋಪಡಿಯಲ್ಲಿ ಬರಿತಾ ಇಲ್ಲ. ಈ ವ್ಯವಸ್ಥೆನೇ ಅಸಮಾನವಾಗಿದೆ. ಆದ್ರೆ ನಿಮಗೆ ನಿಮ್ಮ ಟ್ಯಾಪೆ ಹಚ್ಚೋ ಸ್ಕೀಮ್ಗಳಿಗೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ದಲಿತರ ದುಡ್ಡು ಕಿತ್ಕೊಂತಿರಲ್ಲ. ನಿಮ್ಮ ಪಕ್ಷದಲ್ಲೇ ಒಬ್ಬ ಸಾಧಾರಣ MLAಗೆ ಅಂಕಿಅಂಶಗಳ ಪ್ರಕಾರ 60 ಕೋಟಿ ದುಡ್ಡಿದೆ ಅಂದ್ರೆ ಎಷ್ಟೋ ಜನ 100,000 ಕೋಟಿ ಇದೆ. ಅವ್ರ ಮೇಲೆ ತೆರಿಗೆ ಹಾಕ್ರಿ, ಅವ್ರ ದುಡ್ಡು ಕಿತ್ಕೊಂಡು ಮರು ಹಂಚಿಕೆ ಮಾಡಿ ದಲಿತರ ಮೇಲೆ ಯಾಕೆ ಹೊಟ್ಟೆ ಬಡಿತೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ಮತ್ತೆ ಖಾಸಗಿ ವಲಯದ ಮೀಸಲಾತಿ 2016ರಲ್ಲಿ ಅನೇಕರು ಖಾಸಗಿ ವಲಯದ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಿದ್ದೀರಾ. ಏನ್ ಮಾಡೋದು ಮುಖ್ಯಮಂತ್ರಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ? ಲಾಠಿ ಚಾರ್ಜ್ ಮಾಡಿ ಹೊಡೆದು ಜೈಲ್ಗೆ ಹಾಕಿ 28 ಜನ ಯುವಕರನ್ನ. ಭಾಷೆಗೋಸ್ಕರ ಭಾಷೆ, ಜಾತಿ, ಲಿಂಗ ಪ್ರತಿಯೊಂದನ್ನು ಮೀಸಲಾತಿ ಬೇಕು. ಇವಾಗ ಒಂದು ಮಧ್ಯಾಹ್ನ ತಂದಿದ ತಕ್ಷಣ ಕ್ಯಾಬಿನೆಟ್ ನಲ್ಲಿ ರಾತ್ರಿ ಅದನ್ನ ಕಸದ ಬುಡ್ಡಿನ ಹಾಕ್ತಾರೆ. ಯಾಕೆ? ಯಾರೋ ಕೆಲವು ಶ್ರೀಮಂತರು ಪೋಸ್ಟ್ ಹಾಕಿದ್ದಕ್ಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ, ನಿಮ್ಮ ನಿದ್ದೆ ಕೆಡಿಸೋರು ಯಾವ ಒಂದು BJP JDS ಅಥವಾ ಈ ಶ್ರೀಮಂತ ಕಾರ್ಪೊರೇಟ್ ಸ್ವಾರ್ಥಿಗಳಲ್ಲ. ನಿಮಗೆ ನಿಜವಾದ ನಿದ್ದೆ ಕೆಡಿಸೋರು ನಮ್ಮಂತ ಸಮಾನತಾವಾದಿಗಳು, ನೈಜ ಅಂಬೇಡ್ಕರ್ವಾದಿಗಳು. ಮಾಡಿ ಖಾಸಗಿ ವಲಯದ ಮೀಸಲಾತಿ. ಮತ್ತೆ ನಮಗೆ PTCಯಲ್ಲಿ ಇಲ್ಲೇ ದೊಡ್ಡ ಮಟ್ಟ ತಿಂಗಳಾಗಟ್ಟೆ ಎಷ್ಟೋ ಒಂದು ವರ್ಷ ಪ್ರತಿಭಟನೆ ಮಾಡೋದು PTC ಹೋರಾಟ ವಿಚಾರದಲ್ಲಿ. ಇವತ್ತು ನಿಮಗೆ ಗೊತ್ತಿದೆ, ದಲಿತರು ವಂಚಿತ ಭೂಮಿ ವಂಚಿತರು, ಆದಿವಾಸಿಗಳು ಭೂಮಿ ವಂಚಿತರು. ಆದ್ರೆ ಆ ಸಮುದಾಯಗಳ ನ್ಯಾಯ ಒದಗಿಸ್ತೆ ನೀವೇನ್ ಮಾಡ್ತೀರಾ? ಇದು ಮೂಡ ಹಗರಣದಲ್ಲಿ 6 ಲಕ್ಷ ತಗೊಂಡು 8 ಕೋಟಿ ಅಂತ ನೀವು 23ರಲ್ಲಿ ಡಿಕ್ಲೇರ್ ಮಾಡಿ ಇವಾಗ 62 ಕೋಟಿ ರೂಪಾಯಿ ಕೊಡಬೇಕು ಅಂತೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ. ದೇವರಾಜ ಅರಸು ಹುಟ್ಟದಬ್ಬ ಮಾಡಿದಾಗ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಅಂತೀರಾ. ಭಾರತ ರತ್ನ ಪ್ರಶಸ್ತಿಯಿಂದ ನಮಗೇನು ಉಪಯೋಗ ಇಲ್ಲ. ನಮಗೇನ್ ಬೇಕು ಅಂದ್ರೆ ದೇವರಾಜ ಅರಸು ನೀವು ಹೇಳೋ ಬಿಲ್ಡಪ್ ತರ ಭೂ ಸುಧಾರಣೆ ಮಾಡಲ್ಲ. ನಮಗ್ ನ್ಯಾಯ ಒಂದು ಒದಗಿಸ್ಕೊಡಿ, PTC ವಿಚಾರದ ನ್ಯಾಯ ಒದಗಿಸ್ಕೊಡಿ ಅಂತ ನಾವು ಹೇಳ್ತೀವಿ. ಜನಗಣತಿ, ಜಾತಿ ಜನಗಣತಿ ಅನ್ನೋದು 9 ವರ್ಷಗಳಿಂದ ನಡೀತಾ ಇದೆ. 250 ಕೋಟಿ. ಅದನ್ನ ಏನ್ ಮಾಡ್ಬೇಕಾದ್ರೆ ಇವತ್ತಿಗೂ ಅದನ್ನ ಬಿಡುಗಡೆ ಮಾಡಿಲ್ಲ. ಲಿಂಗಾಯತ ಮತ ಚದರತೆ ಅಂತ 2 ತಿಂಗಳಲ್ಲಿ ಆರಾಮಾಗಿ ಪ್ರತ್ಯೇಕ ಬಸವ ಧರ್ಮ ಮಾಡ್ತೀರಾ. ಆದ್ರೆ ದಲಿತರಿಗೆ, ಆದಿವಾಸಿಗಳಿಗೆ, ಶೂದ್ರರಿಗೆ ಎಲ್ಲರಿಗೂ ನ್ಯಾಯ ಸಿಗತ್ತೆ ಅಂತ ನೀವು ಜಾತಿ ಜನಗಣತಿ ಬಿಡುಗಡೆ ಮಾಡಲ್ಲ. ಲಿಂಗಾಯತ ಒಕ್ಕಲಿಗರ ವಿರೋಧ ಮಾಡ್ತಿರೋ ತಾಳ ತಕ್ಕಂತೆ ಕುಣಿತಾ ಇದ್ದೀರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ. ನೋಡಿ, ನಿಮ್ಮ ರಾಹುಲ್ ಗಾಂಧಿ ಹೈಕಮಾಂಡ್ ದೊಡ್ಡದಾಗ ಮೋದಿಗೆ ಸೆನ್ಸಸ್ ಮಾಡಿ ಅಂತ ಹೇಳ್ತಿರಲ್ಲ, ದೊಡ್ಡದಾಗ ಪೇಪರ್ ಅಲ್ಲಿ ಬರ್ತಿರಲ್ಲ. ರಾಹುಲ್ ಗಾಂಧಿ ಅವರೇ, ಬಂದ್ ಹೇಳಿ ಸಿದ್ದರಾಮಯ್ಯನವ್ರಿಗೆ, ಇಲ್ಲೇ ನಿಮ್ಮ ಅಧಿಕಾರ ಇದೆ, ಬಂದ್ ಕೊಡಿ ನಮಗೆ ಜಾತಿ ಜನಗಣತಿ.
ಅದ್ರ ತಕ್ಕಂತೆ ಯೋಜನೆ ತಂದೆ ಬರೀ ನಿಮ್ಮ ಮಾತುಗಳನ್ನೇ ನಂಬಿಕೆ ಇಲ್ಲ ನಮಗೆ. ತೋರಿಸಿ ನಿಮ್ಮ ಬದಲಾವಣೆ. ಅನೇಕ ಸಮಸ್ಯೆಗಳಿದೆ. ರೈತರ ಬಗ್ಗೆ ಸಮಸ್ಯೆಗಳು, ಭ್ರಷ್ಟಾಚಾರ ಹದಗೆಟ್ಟೋಗಿದೆ. ಭಾಷೆ ಬಿಟ್ಟು ಅದ್ಯಾವುದೋ ಮೌಢ್ಯ ಅನಾವರಣ ಮಾಡ್ತಾರೆ. ಮಹಿಳೆಯರ ವಿಚಾರದಲ್ಲಿ ನಿಮ್ಮ ಸ್ವಜಾತಿಯವರೇ ಸಿನಿಮಾ ಹೀರೋಗಳಿಗೆ ನೀವು ಹೋಗ್ಬಿಟ್ಟು ಪ್ರಚಾರ ಮಾಡ್ತೀರಾ ಮುಖ್ಯಮಂತ್ರಿಯವರೇ, ಅವ್ರ ಸಿನಿಮಾಗಳಿಗೆ. ಆದ್ರೆ ಮಹಿಳೆಯರಿಗೆ ದೌರ್ಜನ್ಯ ಆಗ್ತಿದ್ದಾಗ ಒಂದು ತುಡಿಕಿಲ್ಲ. ನಮಗೆ ಕೇವಲ ಮೂಢ ಹಗರಣದ ಆರೋಪದ ಮೇಲೆ ನೀವು ರಾಜೀನಾಮೆ ಕೇಳ್ತಾ ಇಲ್ಲ. ನೀವು ಇಡೀ ವ್ಯವಸ್ಥಿತ ವೈಫಲ್ಯದಿಂದ ನೀವು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಇದು ಬರೀ ಕಾಂಗ್ರೆಸ್ ಹಠಾವ್ ದಲಿತ ಬಚಾವ್ ಅಲ್ಲ, ಸಿದ್ದರಾಮಯ್ಯನವರೇ ಹಠಾವ್ ದಲಿತ ಬಚಾವ್ ಅನ್ನೋ ದೊಡ್ಡ ಮಟ್ಟಕ್ಕೆ ನಾವು ಪರಿವರ್ತನೆ ಬೇಕು. ನಡ್ಕೊಳ್ಳಿ ನಿಮ್ಮ ಪಕ್ಷದಿಂದ ಮತ್ತೊಬ್ಬ ಬರುವಾದಿ ಕರ್ಕೊಂಡ್ಬನ್ನಿ. ಅವ್ರು ಏನಾದ್ರು ಒಳ್ಳೇದು ಮಾಡ್ತಿರೋ ಚಾನ್ಸ್ ಸಿಗ್ಲಿ. ನಿಮ್ಮ ಹಪಾಹಪಿ ಮಾತ್ರ ಮುಖ್ಯ ಆಗಬಾರ್ದು. ಆ ಬೇಡಿಕೆ ಇಟ್ಕೊಂಡಿದ್ದೀವಿ ಇವತ್ತು. ಮತ್ತೆ ಸ್ನೇಹಿತರ ನಾಲ್ಕು ಇಟ್ಕೊಳ್ಳಿ. ಇವತ್ತು ಅಸ್ಮಿತೆ ಪರವಾಗಿ ನಾವೇನಾದ್ರು ಹೋರಾಟ ಮಾಡಿದ್ರೆ ನಮ್ಮ ಬದಲಾವಣೆ ಇಲ್ಲ. ಸಿದ್ಧಾಂತ ಪರ ಹೋರಾಟ ಮಾಡಬೇಕು. ಯಾಕಂದ್ರೆ ಬಾಬಾ ಸಾಹೇಬರು ದಲಿತರೆ, ಕಾಂಚೀರಾಮರು ದಲಿತರೆ. ಅವ್ರ ವಿರುದ್ಧ ನಿಂತಿರೋರು ಯಾರ್ಯಾರು? ಪ್ರಭಾವಿ ಜಾತಿಯವರು ನಿಂತಿದ್ರು, ವ್ಯವಸ್ಥಿತ ಶಕ್ತಿಯವರು ನಿಂತಿದ್ರು, ಕಾಂಗ್ರೆಸ್ ದಲಿತರು ನಿಂತಿದ್ರು. ಅಂದ್ರೆ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮವರಂದ್ರೆ ಯಾರು? ನಮ್ಮವರಂದ್ರೆ ನಮ್ಮ ಜಾತಿನಲ್ಲಿ ಹುಟ್ಟಿರೋರು, ನಮ್ಮ ಉಪಜಾತಿನಲ್ಲಿ ಹುಟ್ಟಿರೋರು ನಮ್ಮವರಲ್ಲ. ನಮ್ಮ ಧರ್ಮದಲ್ಲಿ ಹುಟ್ಟಿರೋರು ನಮ್ಮವರಲ್ಲ. ನಮ್ಮ ಊರಿನಲ್ಲಿ ರಕ್ತ ಸಂಬಂಧವರು ನಮ್ಮವರಲ್ಲ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಳವಡಿಸ್ಕೊಂಡು ಚಳುವಳಿ ನಿಂತಿರೋ ಮನುಷ್ಯರು ನಮ್ಮವರು. ಆ ನಮ್ಮವರು ಇಲ್ಲಿ ನಿಂತಿರೋರೆ ನಾವೆಲ್ಲರೂ ಒಂದೇ. ಮತ್ತೆ ಕೊನೆಯದಾಗಿ ಹೇಳ್ತೀನಿ, ಬಹಳ ಮುಖ್ಯವಾಗಿ ನಾವು ಕೇಳ್ಕೊಳ್ಳಿ. ಒಂದು ಉದಾಹರಣೆ ಇದೆ. ದೂರದ ತೋಳ ನಿಂತಿರುತ್ತೆ. ತೋಳ ನಮ್ಮ ತಿನ್ನಕ್ ಬರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ತೋಳದಿಂದ ದೂರ ಇಡ್ತೀವಿ. ಅದು ಯಾರು? ಅದು ಬಿಜೆಪಿ. ನಮ್ಗೆ ಗೊತ್ತಿದೆ ಅವ್ರ ವಿರೋಧ ಇದೆ, ಜನ ವಿರೋಧಿ ಇದ್ದಾರೆ, ಕೋಮುವಾದ ಇದ್ದಾರೆ, ನಮಗೆ ನ್ಯಾಯ ಒದಗಿಸುವಂತ ತೋಳ. ಆದ್ರೆ ಬಹಳ ಅಪಾಯಕಾರಿ ಯಾರು ಅಂದ್ರೆ ಗಿರ್ಗಿರಾಗಿ ನಡ್ಕೊಂಡು ಬಂದು ಪ್ರೀತಿನ ಮಾತಾಡ್ಸೋ ನರಿ. ಆ ನರಿ ಬುದ್ಧಿನೇ ಈ ಕಾಂಗ್ರೆಸ್ ವಾದ. ಆ ನರಿ ನಮಗೆ ಯಾವತ್ತೂ ಸಹ ನಂಬಕ್ಕಾಗಲ್ಲ. ನಮಗೆ ಪರಿವರ್ತನೆ ಬೇಕು, ಬೇರೆ ಒಂದು ಚಳುವಳಿ ಬೇಕು, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಬೇಕು. ಇವತ್ತು ನಿಮ್ಮೆಲ್ಲರ ಜೊತೆ ಸೇರಿ ಮಾತಾಡೋ ಅವಕಾಶ ಸಿಕ್ಕ ಬಹಳ ಸಂತೋಷ. ಒಂದು ಅಕ್ಕಮಹಾದೇವಿ ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. ವೇದ ಶಾಸ್ತ್ರ ಪುರಾಣ ಆಗಮಂಗಳನ ಪುಟ್ಟನುವ ಪುಟ್ಟುತ್ತ ನುಚ್ಚು ತೌಡ ಕಣಿವೋ ಇವ ಪುಟ್ಟಲೇಖೆ ಅತ್ತಲಿತ್ತ ಹರಿದ ಮನವ ಶಿರವ ನರಿದಡೆ ಪಚ್ಚ ಬಯಲು ಚೆನ್ನ ಮಲ್ಲಿಕಾರ್ಜುನ. ಇವತ್ತು ನಿಮ್ಮೆಲ್ಲರ ಜೊತೆ ಸೇರಿ ಈ ಸಮಾವೇಶ ಜೊತೆ ಭಾಗವಹಿಸಿ ಬಹಳ ಸಂತೋಷ. ಇವತ್ತಲ್ಲ, 10, 20, 30, 40 ನಮ್ಮ ಜೀವ ಪೂರ ನಾವು ಈ ಸಾಧನೆ ಮುಂದುವರಿಸಬೇಕು. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಯಾರು ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದ್ರೆ ಯಾರು ಕಂಠಪಾಠ ಮಾಡ್ಬಿಟ್ಟು ಜಾತ ಮಾಡೋರಲ್ಲ. ಅದೇ ಸಮುದಾಯನ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿರೋದ್ರಿಂದ ಗೊತ್ತಾಗಬೇಕು. ಮೊನ್ನೆ ಸದನದಲ್ಲಿ ಇದೇ ಆರ್.ಅಶೋಕ್ ಅವರು ಚಾಲೆಂಜ್ ಮಾಡ್ತಾರೆ ಸಿದ್ದರಾಮಯ್ಯ ಅವರೇ, ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ ಬೇರೆ ಒಂದು ನಿಗಮದ ಹಣವನ್ನು ಲೂಟಿ ಮಾಡಿರುವ ಲೂಟಿಗೆ ಅಲ್ಲಿ ಕೈ ಹಾಕಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರುವಂತಹ ನಮ್ಮ MLA-ಗಳಾಗ್ಬೋದು, ನಮ್ಮ ಸಮುದಾಯದ MLA-ಗಳಾಗ್ಬೋದು ಯಾರು ಪ್ರಶ್ನೆ ಮಾಡೋದಿಲ್ಲ. ದಯಮಾಡಿ ಇವತ್ತು ನಮ್ಮ ಸಮುದಾಯದ MLA-ಗಳು 51 ಜನ ವಿಧಾನಸೌಧದಲ್ಲಿ ಯಾರಿದ್ದಾರೋ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ. ನಿಮ್ಮಗಳಿಗೆ ತಾಕತ್ತಿದೆ, ದಮ್ಮಿದ್ರೆ ಇದೇ ಸಿದ್ದರಾಮಯ್ಯನ ಪ್ರಶ್ನೆ ಮಾಡಿ ನಮ್ಮ ಸಮುದಾಯದ ಹಣ ಲೂಟಿ ಮಾಡೋದನ್ನ ಸ್ಟಾಪ್ ಮಾಡಿ ಅಂತ ಈ ಮೂಲಕ ನಿಮ್ಗೆಲ್ಲರಿಗೂ ಒಂದು ಎಚ್ಚರಿಕೆ ಕೊಡುವ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೂ, ರಾಜ್ಯ ಪದಾಧಿಕಾರಿಗಳಿಗೂ ಈ ಮೂಲಕ ಇವರು ಬಂದಿರುವಂತಹ ಎಲ್ಲರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೇನೆ. ಜೈ ಭೀಮ್.